ಹಲೋ ನಮಸ್ಕಾರ ವೀಕ್ಷಕರೇ. ಇಂದು ನಾವು ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ನೇಗ್ನಾಳ್ ಗ್ರಾಮದಲ್ಲಿ ನಮ್ಮ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದ ವತಿಯಿಂದ ಮುಂಬರುವ ಚುನಾವಣೆ ಕುರಿತು, ಅದರಲ್ಲಿ ಗ್ರಾಮ ಪಂಚಾಯತಿ ಇರ್ಬೋದು, ತಾಲೂಕ್ ಪಂಚಾಯತಿ ಹಾಗೂ ಜಿಲ್ಲಾ ಪಂಚಾಯತಿ ಮತ್ತು 2028ರ ವಿಧಾನಸಭಾ ಮತಕ್ಷೇತ್ರದ ಒಂದು ಪೂರ್ವಭಾವಿ ಗ್ರೌಂಡ್ ರಿಪೋರ್ಟ್ ನಡೀತಾ ಇದೆ. ನಮ್ಮ ಈ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದ ವತಿಯಿಂದ ಒಂದು ವಿಶೇಷ ಚರ್ಚೆಯಲ್ಲಿ ನಮ್ಮ ನೇಗಿನಾಳ್ ಗ್ರಾಮದ ಸದಸ್ಯರು ಕೂಡ ಭಾಗಿಯಾಗಿದ್ದಾರೆ. ಇವರ ಒಂದು ರಾಜಕಾರಣದ ಜೀವನದ ಅನುಭವ ಮತ್ತು ಇವರು ಎಲ್ಲಿಂದ ಹೇಗೆ ಯಾವಾಗ ಈ ರಾಜಕಾರಣದಲ್ಲಿ ಪ್ರವೇಶವಾದ್ರು ಮತ್ತು ಇವರ ಬರುವ ಮುಂಚೆ ಒಂದು ಯಾವ ರೀತಿ ಡೆವಲಪ್ಮೆಂಟ್ ಗಳು ಆಗಿರಲಿಲ್ಲ ಮತ್ತು ಇವರ ಅಧಿಕಾರ ಅವಧಿಯಲ್ಲಿದ್ದಾಗ ಯಾವ ರೀತಿ ಡೆವಲಪ್ಮೆಂಟ್ ಗಳನ್ನ ಮಾಡಿದ್ದಾರೆ ಅನ್ನೋದನ್ನ ಇವರನ್ನ ಕೇಳ್ತೀವಿ. ಬನ್ನಿ ವೀಕ್ಷಕರೇ. ಅಮ್ಮ ನಮಸ್ತೆ. ಅಮ್ಮ, ನಿಮ್ಮ ಮಾತುಕತೆ ಮುನ್ನಡೆಸುವ ಮುಂಚೆ ನಿಮ್ಮ ಒಂದು ಕಿರು ಪರಿಚಯ, ನಿಮ್ಮ ಹೆಸರು, ಯಾವ ಗ್ರಾಮ ಪಂಚಾಯತಿ ಸದಸ್ಯರು? ಲಕ್ಷ್ಮೀ ರುದ್ರಪ್ಪ ಮರ್ಯ, ಗ್ರಾಮ ಪಂಚಾಯತಿ ನೇಗ್ನಾಳ್. ಸರಿ ಅಮ್ಮ. ಅಮ್ಮ, ನೀವು ಬರುವ ಮುಂಚೆ ಯಾವ ರೀತಿ ಡೆವಲಪ್ಮೆಂಟ್ ಗಳು ಆಗಿರ್ಲಿಲ್ಲ, ನೀವು ಬಂದ ಮೇಲೆ ಯಾವ ರೀತಿ ಡೆವಲಪ್ಮೆಂಟ್ ಗಳನ್ನ ಮಾಡಿದೀರಾ? ನಾವ್ ಬಂದ ಮೇಲೆ ಪಂಚಾಯತಿ ಸಿಬ್ಬಂದಿಗಳು ಇರ್ತಾರಲ್ರಿ, ಅವ್ರನ್ನೆಲ್ಲಾ ಕಾಗದ ಪತ್ರಗಳು ಸರಿ ಕೇಳಿದ ನಂತರ ನೀರಿಂದದು ನಾವು ಬಲ್ಲಬ್ ಹಾಕೋದಾತು, ಯಾವ್ದೋ ಒಂದ್ ಕೆಲ್ಸದ್ದಾತು, ಒಟ್ಟ ಸೈನ್ ಮಾಡ್ಕೊಂಡ್ ತೊಗೊಂಡ್ ಹೋಗ್ರಿ ನಮ್ ಕಡೆಯಿಂದ, ಗ್ರಾಮ ಪಂಚಾಯತಿ ಸದಸ್ಯರ ಕಡೆಯಿಂದ ಅಂತ ಹೇಳಿ ಎಲ್ಲಾ ಕಾಗದ ಪತ್ರಗಳು ಕರೆಕ್ಟ್ ಮಾಡಿ ತಿಂಗಳ ಮೀಟಿಂಗ್ ಮಾಡ್ತಿದ್ವಿ. ಗ್ರಾಮ ಪಂಚಾಯತಿ ಒಮ್ಮೆ ಒಂದ್ ತಿಂಗಳ ವಾರ್ಡ್ ಸಭೆ ಮಾಡಿದ್ದು, ಗ್ರಾಮ ಸಭಾ ನಡೆದು. ಮತ್ತ ಸರಿ ಅಮ್ಮ, ಈ ರಾಜಕಾರಣದಲ್ಲಿ ನೀವು ಯಾವಾಗ ಮತ್ತು ಎಲ್ಲಿಂದ ಯಾರ ಮುಖಾಂತರ ಪ್ರವೇಶ ಆದಿರಿ? ನಾವ್ ಸ್ವತಂತ್ರ ನಿಂತಿದ್ದೇವೆ. ಸರಿ ಈ ರಾಜಕಾರಣಿಗೆ ಬರ್ಲಿಕ್ಕೆ ಕಾರಣ ರೀ? ನಮ್ದ ಹಿತ್ತಲ ಕಡೆದ್ದು ಕೌಲಿದು ಬಾಳ ಸಮಸ್ಯೆ ಐತ್ರಿ, ಆ ಕಾರಣಕ್ ನಾವ್ ನಿಂತಂಗ್ರಿ. ಸರಿ ಅಮ್ಮ. ಈ ನಿಮ್ಮ ಅವಧಿ ಇವಾಗ ಮುಗ್ದಿದ್ದೀರಿ. ನಿಮ್ಮ ಅವಧಿ ಮುಗಿದ ನಂತರ ಆಡಳಿತ ಅಧಿಕಾರ ಕೂಡ ಇವಾಗ ಚಾಲ್ತಿಯಲ್ಲಿ ಇದೆ. ಇವರಿಂದ ಜನಗಳಿಗೆ ಯಾವ ರೀತಿ ಡೆವಲಪ್ಮೆಂಟ್ ಗಳು ಸಿಗ್ತಾ ಇದೆ, ಮೂಲ ಸೌಕರ್ಯಗಳು ದೊರಕ್ತಾ ಇದೆ? ಎಲ್ಲಾ ಚಲೋ ಐತ್ರಿ, ಹಂಗೇನ್ ಏನಿಲ್ಲ. ಸರಿ. ನಿಮ್ಮಿಂದ ಜನಗಳಿಗೆ ಯಾವ ರೀತಿ ಒಂದು ಸಹಾಯ ಸಹಕಾರ ದೊರಕ್ತಾ ಐತೆ? ನಮ್ಮಿಂದ ಅಂದ್ರ ನೀರಿಂದಾತು, ಮತ್ತ ಹಿತ್ತಲ ಕಡೆ ವಾರ್ಡಿನ ಸಮಸ್ಯೆಗಳು ಇರ್ತಾವಲ್ರಿ, ಚರಂಡಿ ಆಗ್ಬೋದು, ಮತ್ತ ಸಿಸಿ ರಸ್ತೆ ಆಗ್ಬೋದು, ಸ್ವಚ್ಛತಾ, ಇವೆಲ್ಲಾ ಬಲುಬಾತು. ಸರಿ. ಜನಗಳಿಂದ ನಿಮಗೆ ಯಾವ ರೀತಿ ಒಂದು ಸಹಾಯ ಸಹಕಾರ ಬಂದಿದೆ ಅಮ್ಮ? ಜನರಿಂದ ಮಾಡ್ಯಾರ ಅಂತ ಹೇಳಿ ಬಾಳ ಇದರಿಂದ ಹೆಮ್ಮೆಯಿಂದ ಹೇಳ್ಕೊಂಡ್ ಬರ್ಬೇಡ್ರಿ ನಮ್ಮ ವಾರ್ಡಿನ ಮಂದಿ. ಈ ಚುನಾವಣಾ ಪ್ರಚಾರ ವೇಳೆಯಲ್ಲಿ ತಾವು ಜನಗಳಿಗೆ ಭರವಸೆಯನ್ನ ನೀಡಿರ್ತೀರಾ. ಅದರಲ್ಲಿ ನಿಮ್ಮ ಅಧಿಕಾರ ಅವಧಿಯಲ್ಲಿ ಬಂದ ಮೇಲೆ 100% ಭರವಸೆಯಲ್ಲಿ ನೀವು ಎಷ್ಟು % ಭರವಸೆಯನ್ನ ನೀಡಿದ್ದೀರಾ ಜನಗಳಿಗೆ? ಆದಷ್ಟು ಮಾಡೇವ್ರಿ, ಅದೆಲ್ಲ ಏನಿಲ್ಲ. ಅವ್ರ ಹೇಳಿ ಕೊಟ್ಟದ್ದೆಲ್ಲ ಕೆಲಸಗಳು ನಾವ್ ಮಾಡ್ಕೊಂಡೇವ್. ಸರಿ ಅಮ್ಮ. ನಿಮ್ಮ ಅಧಿಕಾರ ಅವಧಿಯಲ್ಲಿ ಬಿಜೆಪಿ ಅಧಿಕಾರ ಕೂಡ ಇತ್ತು, ಆದ ನಂತರ ಕಾಂಗ್ರೆಸ್ ಅಧಿಕಾರ ಕೂಡ ಇತ್ತು. ಆವಾಗ ಯಾವ ರೀತಿ ಡೆವಲಪ್ಮೆಂಟ್ ಗಳು ಆಗ್ತಾ ಇದ್ವು? ಕಾಂಗ್ರೆಸ್ ಅಧಿಕಾರ ಬಂದ ಮೂಲಕ ಯಾವ ರೀತಿ ಅಧಿಕಾರ ಆಗ್ತಾ ಇದೆ ಅಮ್ಮ? ಹಂಗೇನ್ ನಮ್ಗೇನ್ ಅನ್ಸೇಲ್ರಿ, ಎಲ್ಲಾ ಚಲೋನ ಮಾಡತ್ತಾರ್ರಿ ಅವ್ರು. ಅವಾಗೂ ಡೆವಲಪ್ಮೆಂಟ್ ಗಳು ಆಗ್ತಾ ಇದ್ವು, ಇವಾಗೂ ಡೆವಲಪ್ಮೆಂಟ್ ಆಗ್ತಾ ಇದೀರಿ. ಸರಿ. ಮುಂಬರುವ ಚುನಾವಣೆಯಲ್ಲಿ ತಾವು ಭಾಗವಹಿಸ್ತೀರಾ ಅಥವಾ ಬೇರೆಯವರಿಗೆ ಅವಕಾಶ ಮಾಡಿಕೊಡ್ತೀರಾ? ಬೇರೆಯವ್ರಿಗೆ ಅವಕಾಶ ಮಾಡ್ಕೊಡ್ತೀರಿ. ಸರಿ ಅಮ್ಮ. ನಿಮ್ಮನ್ನ ಆರಿಸಿ ತಂದಂತಹ ಜನಗಳಿಗೆ ನಿಮ್ಮ ಹೃದಯದ ಮಾತು ಹೇಳಿಕೆ ಇಷ್ಟಪಡ್ತೀರಾ? ಎಲ್ಲಾರು ನಂಗೆ ಸಹಕಾರ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದ. ಸರಿ ಅಮ್ಮ. ಇಲ್ಲಿವರೆಗೂ ಕೂಡ ನಮ್ಮ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡಕ್ಕೆ ನಿಮ್ಮ ಸಮಯ ನೀಡಿದ್ದಕ್ಕೆ ತುಂಬಾ ಹೃದಯದ ಧನ್ಯವಾದಗಳು.